ಎಷ್ಟು ಗುಡ್ ಗರ್ಲ್ ಇದ್ದಾಳೆ. ಸ್ಲಿಪ್ಪರ್ ಹಾಕಲ್ಲಿ ಎಲ್ಲರೂ ಸ್ಲಿಪ್ಪರ್ ಇಡ್ತಾವಳೆ. ಇಡಿಯಮ್ಮ, ಗುಡ್ ಗರ್ಲ್, ವೆರಿ ಗುಡ್ ಮನೆ. ಎತ್ಕೊಳ್ಳಿ, ಎಲ್ಲ ಎತ್ಕೊಳ್ಳಿ. ಹಾಂ, ಎತ್ಕೊಳ್ಳಿ. ಆಮೇಲೆ ಹ್ಯಾಂಡ್ ವಾಶ್ ಮಾಡೋರಂತೆ. ಎತ್ಕೊಳ್ಳಿ, ಇಡಿ, ಎಲ್ಲ ಇಡಿ. ಚೀಯಾಗಿ ಬಿಟ್ಬಿಟ್ಟು ಆಯ್ತು ಬಿಡಿ. ಹ್ಯಾಂಡ್ ವಾಶ್ ಮಾಡಿಸ್ತೀನಿ, ಬನ್ನಿ ನಡ್ರಿ, ಮನೇಲಿ ನಡ್ರಿ, ಹ್ಯಾಂಡ್ ವಾಶ್ ಮಾಡಿಸ್ತೀನಿ. ನಾನು ಚಹಾ ಮಾಡಿದೆ, ಮಸ್ತಾಗಿ ಮಾಡ್ಬೇಕಂತ ಅದ್ರೊಳಗೆ ಶುಂಠಿ ಗಿಂಟಿ ಎಲ್ಲ ಹಾಕೀನಿ. ಆದ್ರೆ ಅದ್ರೊಳಗೆ ನಾನು ಸಕ್ಕರೆ ಬದಲು ಅಕ್ಕಿ ಹಾಕೀನಿ. ಅಕ್ಕಿ ಸಕ್ಕರೆ ಗೊತ್ತಾಗಿಲ್ಲ ನನಗೆ. ಇಲ್ಲಿ ನೋಡ್ರಿ, ಕುದ್ದ ಮೇಲೆ ಸೋಸಾಕತ್ತೀನಿ, ಹಿಂಗೆ ಬರತ್ತೈತಿ. ಏನು ಹಾಕೀನಿ ನಾನು ಅಂತ ಕವರೊಳಗೆ ನೋಡಿದ್ರೆ ಅಕ್ಕಿ ಹಾಕೀನಿ. ಕರ್ಮ, ದೂರಿಂದ ನನಗರ ಸಕ್ಕರೆನೇ ಕಾಣಿಸ್ತು. ನಾನು ಅದಕ್ಕೆ ಸರಿಯಾಗಿ ನೋಡಲಿಲ್ಲ. ಹಾಕುವಾಗ ಅನ್ನಿಸ್ತು ದೊಡ್ಡದಂತ, ಆದರೆ ದೊಡ್ಡ ಸಕ್ಕರೆ ಇರ್ಬೋದು ಅಂತ ಹಾಕಿಬಿಟ್ಟೆ. ಇದು ಸಕ್ಕರೆ, ಎರಡೂ ಡಿಫ್ರೆನ್ಸೇ ಗೊತ್ತಾಗಲಿಲ್ಲ. ಎಂತ ಕೇವನ. ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ ಇತ್ತು ಅಂತ ಹೋಗಿದ್ವಿ. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು. ತುಂಬಾ ಬೇಜಾರಾಯಿತು ಅವಳು ಮದುವೆ ಆಗಿ ಹೋಗ್ತಾ ಇರೋದು. ಒಂದು ಕಡೆ ಅವಳು ಹೊಸ ಜೀವನ ಶುರು ಆಗ್ತಿದೆ ಅಂತ ಖುಷಿಯಲ್ಲಿದ್ದರೆ, ಒಂದು ಕಡೆ ಎಷ್ಟು ಒಳ್ಳೆ ಫ್ರೆಂಡು ಇನ್ಮೇಲೆ ಮತ್ತೆ ಸಿಗಲ್ವಲ್ಲ ಅಂತ ಬೇಜಾರಾಗ್ತಾಯಿತ್ತು. ಏನಕ್ಕೆಂದರೆ ಅವಳದು ಹಸ್ಬೆಂಡ್ ಊರು ತುಂಬಾ ದೂರ ಇದೆ, 5 to 6 hours. ನಾನು ಬೆಂಗಳೂರಿಂದ ಬಂದರೂ ಕೂಡ ಅವಳಿಗೆ ಮೀಟ್ ಆಗೋಕ್ಕಾಗಲ್ಲ ಅನ್ನೋ ಬೇಜಾರು ತುಂಬಾ ಇತ್ತು. ಹಾಗೆ ಸ್ವಲ್ಪ ಲಾಸ್ಟಲ್ಲಿ ಎಮೋಷ್ನಲ್ ಕೂಡ ಆದ್ವಿ. ನೋಡಿ, ನನ್ನ ಫ್ರೆಂಡ್, ನನ್ನ ಮಗಳು ಎಷ್ಟು ಮಿಂಚಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸ್ಮೈಲ್ ನೋಡಿ ಅವಳದು. ನಾವು ಒಂದು 5 to 4 ಮೆಂಬರ್ಸು ಗರ್ಲ್ಸ್ ಇದ್ವಿ, ಉಳಿದಿದ್ದವರೆಲ್ಲ ಬಾಯ್ಸು. ಎಲ್ಲರೂ ಬಂದಿದ್ದರು. ಮದುವೆ ತುಂಬ ಚೆನ್ನಾಗಾಯಿತು. ಬಟ್ ಕೊನೆಯಲ್ಲಿ ನಮಗೆಲ್ರಿಗೂ ಬೇಜಾರಾಯಿತು ಅಷ್ಟೇ. ಬಟ್ ಈ ಥರ ಫ್ರೆಂಡ್ಶಿಪ್ಪು ಇದೇ ಥರ ಕೊನೆ ಆಗಲಿ ಅಂತ ಅನ್ಕೋತೀನಿ, ಅಂದರೆ ಕೊನೆವರೆಗೂ ಇರಲಿ ಅಂತ ಅನ್ಕೋತೀನಿ. ಹ್ಯಾಪಿ ಒನ್ಸ್ ಅಗೇನ್ ಅವಳ ಮದುವೆ ದಿನಗಳು ಇನ್ಮೇಲಿಂದ ಶುರು. ಅವಳಿಗೆ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ನಮಸ್ಕಾರ ಎಲ್ಲರಿಗೂ. ಇದೇ ರೀತಿ ನನ್ನ ಲಾಗ್ನ ನೋಡ್ತಾ ಇರಿ, ಕಂಟಿನ್ಯೂ ಆಗಿ ಹಾಕ್ತಾ ಇರ್ತೀನಿ. ಒಂದು ಸರಿ ಹಾಕಲ್ಲ, ಬಟ್ ಆದರೂ ಹಾಕ್ತಾ ಇರ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ನನ್ನ ಮಗಳು ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ಇನ್ನು ಮುಂದೆ ನೋಡ್ತಾ ಎಂಜಾಯ್ ಮಾಡಿ. ಓಕೆನಾ, ಬಾಯ್ ಬಾಯ್. ಹಾಗೆ ಮದುವೆದು ಸ್ವಲ್ಪ ಫೋಟೋಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಅಂದರೆ ನನ್ನ ಹತ್ರ ಫೋಟೋಸ್ ಡಿಲೀಟ್ ಆದರೂ ನನ್ನ ಲಾಗಲ್ಲಿ ಸಿಗಲಿ ಅಂತ ನೋಡ್ತಾ ಇರಿ. ಫೋಟೋಸ್ ನೆನಪಿಗೋಸ್ಕರ ಹಾಕಿರೋದು ಅಷ್ಟೇ. ಒಂದು ಸ್ವಲ್ಪ ಇದೆ ಅಷ್ಟೇ. ಲಾಸ್ಟಲ್ಲಿ ಒಂದು ಟೆಂಪಲ್ದು ವಿಡಿಯೋ ಮಾಡಿದ್ದೀನಿ. ಅದು ನಮ್ಮದು ಟೆಂಪಲ್ಲು. ನನ್ನ ಮಗಳು ತುಂಬ ಕಾಡಿಸ್ತಾ ಇದ್ದಾಳೆ, ಅದಕ್ಕೆ ಸ್ನೇಕ್ ಹತ್ರ ಕೊಟ್ಬಿಟ್ಟೆ. ಅದನ್ನ ಏನಂತ ಕೇಳಬೇಡಿ. ಮತ್ತು ಅದು ಬಂದುಬಿಟ್ಟು ಮಸ್ಕಿಟೋದು ಇದು ಇತ್ತು, ಅಂದರೆ ರೋಲಾನು. ಅದನ್ನು ಹಚ್ತಾ ಇದ್ದೆ. ಅವಳು ನೋಡಿದ್ರೆ ನನಗೆ ಕೊಡು ಅಂತ ಕೇಳ್ತಾ ಇದ್ದಾಳೆ. ಈ ಫೋಟೋಸ್ಗೂ ಅದಕ್ಕೂ ಏನೂ ಮ್ಯಾಚ್ ಇಲ್ಲ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಅವಳು ಕಾಡಿಸ್ತಾ ಇದ್ದಾಳೆ ಮಿಡಲಲ್ಲಿ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಿಡಿಯೋಗೆ ಅಷ್ಟೇ. ಓಕೆ ನೋಡಿ, ಇದು ಬನ್ನಿ ಗಿಡ. ಇದು ಅಲ್ಲಿತ್ತು ಬನ್ನಿ ಗಿಡ. ಇರೋಲ್ಲೇ, ಈ ಬನ್ನಿ ಗಿಡ ಅಲ್ಲಿತ್ತು. ಅದು ಫುಲ್ ಒಣಗಿ ಬಿದ್ದೋಯ್ತು, ತುಂಬ ದೊಡ್ಡದಾಗಿತ್ತು. ಆಮೇಲೆ ಇದನ್ನು ನಮ್ಮ ಪಪ್ಪ ಅವರೇ ಹಾಕಿರೋದು. ನೋಡಿ ನಮ್ಮ ರಾಕಿ ಹಾಯ್, ಇಲ್ಲಿಲೇ ಹಾಯ್. ಇದೊಂದು ಸೀತಾಫಲ ಗಿಡ ಹಾಕಿದ್ದಾರೆ ಇಲ್ಲಿ. ಇದೊಂದೇನೋ ಹೊಸದು ದೇವರು ಮಾಡಿದ್ದಾರೆ ನೋಡಿ. ಅಂದರೆ ನಾನು ಇದು ಗುಡಿ ಓಪನಿಂಗ್ ಇದ್ದಾಗ ನಾನು ಇರಲಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ದೇವ್ರನ್ನ. ಇಲ್ಲಿ ಒಂದು ಲೆಮನ್ ಗಿಡ ಇದೆ. ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿರೋದು ಲೆಮನ್ ಪ್ಲಾಂಟ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಚಿಕ್ಕದು ಎಷ್ಟೊಂದಾಗಿದೆ. ಇದೆಲ್ಲ ನಮ್ಮ ಅಮ್ಮನ ಕೈವಾಡ, ಅವಳೇ ಹಾಕಿರ್ತಾಳೆ.